ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಸವಿತಾ ಸತ್ಯವಾಗಿಯೂ ಸತ್ತು ಹೋಗಿದ್ದಾಳಪ್ಪ. ನೀನು ಸತ್ತಿದ್ದೀಯ ಮಗನೇ. ಇನ್ನೊಂದ್ಸಲ ನನ್ನ ತಂಗಿಗೆ ಏನಾದ್ರು ಅಂದ್ರೆ ವಾಚ್ಯ ಹಾಕಿ ಬಿಡ್ತೇನೆ. ಅದೇ ಮೊಟ್ಟ ಬೇಡ ಅವಳನ್ನ. ರವಿರಾಜ್ ಚೆನ್ನಾಗಿ ನಾನು ಸವಿತಾ ಸತ್ತು ಹೋಗಿದ್ದಾಳಪ್ಪ. ಸತ್ತು ಹೋಗಿದ್ದಾಳೆ. ನೀನು ಸತ್ತಿದ್ದೀಯ ಮಗನೇ. ನನ್ನ ತಂಗಿ ಹೀಗೆ ಮಾಡ್ತಾ ಇದ್ದಾರೆ. ನಾನು ನಿನ್ನ ಪ್ರೀತಿಯ ಗೆಳೆಯ ಶಶಾಂಕ ಬಂದಿರಬೇಕಪ್ಪ. ಯಾವ ನೀನು ತಂಗಿ ಸವಿತಾ? ಇವನು ಅಲ್ಲಿಕ ನನ್ನ ಮಗ, ಲೋಪರ ನನ್ನ ಮಗ. ನೀನೇನು ಚಿಂತೆ ಮಾಡಮ್ಮ. ನೀನು ಚೆನ್ನಾಗಿ ನಿದ್ದೆ ಮಾಡು. ನಾನು ನಿನಗೆ ತಿನ್ನಲು ಹಣ್ಣು ತೆಗೆದುಕೊಂಡು ಬರುತ್ತೇನೆ. ತಂಗಿ ಜ್ಯೋತಿ, ತಂಗಿ ಜ್ಯೋತಿ, ಇದು ಸರಿಯಾದ ಸಮಯವಮ್ಮ. ಇದು ಸರಿಯಾದ ಸಮಯ. ರವಿರಾಜ್ ಮರಳಿ ಬರುವುದರೊಳಗೆ ಸವಿತಾಳ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸಬೇಕಮ್ಮ. ಮಾಡಿ ಮುಗಿಸಬೇಕು. ಸವಿತಾಳ ಮುಖ ನೋಡ್ತಾ ಇದ್ರಿ ನನಗೆ ದುಃಖ ಉಪ್ಪಳಿಸಿ ಬರ್ತಾ ಇದೆ ಅಣ್ಣ. ಏನು ಮಾಡುವುದು ತಂಗಿ? ಇದು ವಿಧಿಯು ಬೀಸಿದ ಜಾಲವಮ್ಮ. ವಿಧಿಯು ಬೀಸಿದ ಜಾಲ. ಆ ವಿಧಿಯಾದ ಬಲ್ಲವರಾರಮ್ಮ ಈ ಜಗದಲ್ಲಿ. ರವಿರಾಜ ಹುಚ್ಚರಾಗಿ ತಿರುಗುತ್ತಿದ್ದಾರೆ. ಅಂದಾಗ ಸವಿತಾಳ ಸಮಾಧಿಯನ್ನು ಮಾಡುವರಾರಮ್ಮ. ತಂಗಿ ಜ್ಯೋತಿ, ಹೇಗಾದರೂ ದುಃಖವನ್ನು ಮನದಲ್ಲಿ ನುಗ್ಗಿ ಮುಂದಿನ ಕಾರ್ಯವನ್ನು ಮಾಡೋಣ ಬಾ ತಂಗಿ. ನೀನು ಹೇಳೋ ಮಾತು ಸರಿ. ಬೇಗ ಒತ್ತುಕೊಳ್ಳೋಣ ಸವಿತಾಳನ್ನ. ಆಯ್ತಮ್ಮ ತಂಗಿ, ಈ ನಿನ್ನ ಇಚ್ಛೆಯಂತೆ ಆಗದೆಮ್ಮ. ಇಚ್ಛೆಯಂತೆ ನನ್ನ ತಂಗಿಗೆ ಏನಾಗಿದೆ ಬೇಗನೆ ಹೇಳು ಶಶಾಂಕ್, ಬೇಗನೆ ಹೇಳು. ಏನಂತ ಹೇಳಲಪ್ಪ, ಏನಂತ ಹೇಳಲಿ? ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಪ್ಪ ಈ ನಿನ್ನ ತಂಗಿ. ಹೌದಪ್ಪ, ಹೌದು. ಸತ್ಯವಾಗಿಯೂ ಸವಿತಾ ಸತ್ತು ಹೋಗಿದ್ದಾಳಪ್ಪ. ಅಯ್ಯೋ ತಂಗಿ, ಅಯ್ಯೋ ತಂಗಿ. ತಂಗಿ ಸವಿತಾ ಆತ್ಮಹತ್ಯೆ ಏಕೆ ಮಾಡಿಕೊಂಡೆ ಅಮ್ಮ?
ಏನಪ್ಪ ನೀ ಮಾಡುತ್ತಿರುವ ಕೆಲಸ? ಈ ನಿನ್ನ ತಂಗಿಯನ್ನು ನಡುಬೀದಿಯಲ್ಲಿ ಹಾಕಿ ಹೊರಟೆ ಬಿಟ್ಟೆಯಲ್ಲೋ. ಹೀಗಾದರೆ ವರ್ಣಚಿತ ತಂಗಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ಅಂದರೆ ಸತ್ತವಳೇನು ಮತ್ತೆ ಎದ್ದು ಬರುವಳೇನಪ್ಪ, ಮತ್ತೆ ಎದ್ದು ಬರುವಳೆ. ಈ ನಿನ್ನ ಅಣ್ಣ ಪ್ರೀತಿಯ ರವಿರಾಜ ಹುಚ್ಚನಾಗಿ ತಿರುಗುತ್ತಿದ್ದಾನೆ. ಹೀಗಾದರೆ ಹೇಗೋ ರಚಿತ, ಹೇಗಪ್ಪ? ಏನು ಹೇಳುತ್ತಿರುವೆ ಶಶಾಂಕ? ಹೌದು ನನಜಿ, ಈ ನಿನ್ನ ತಂಗಿಯ ಸ್ಥಿತಿಯನ್ನು ನೋಡಿ ರವಿರಾಜ್ ಪ್ರಜ್ಞೆಯನ್ನು ಕಳೆದುಕೊಂಡು ಹುಚ್ಚನಾಗಿ ಬಿಟ್ಟರೆ